ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಎಲ್ಲಿ ಕತ್ತಲಿದ್ಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮೆರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಇಡೀ ಬೆಂಗಳೂರನ್ನಷ್ಟೇ ಅಲ್ಲ, ರಾಜ್ಯ ದೇಶವನ್ನ ನಡುಗಿಸಿದ ದೊಂಬಿ ಅದು. ಕೇವಲ ಗಂಟೆಗಳ ಹಿಂದೆ ಕಾಮಾಗಿದ್ದ ಏರಿಯಾ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದಿತ್ತು. ಇದೀಗ ದಂಗೆ ಮಟ್ಟ ಹಾಕಿದ ನಂತರ ಸ್ಫೋಟಕ ರಹಸ್ಯಗಳು ಹೊರಬೀಳ್ತಿವೆ. ಬೆಂಗಳೂರು ದೊಂಬಿಯ ನವ ರಹಸ್ಯವೇನು? ಈ ಘಟನೆ ಹಿಂದೆ ಇದೆಯಾ ಆ ಭಯಾನಕ ಸಂಘಟನೆ? ಹೀಗೆ ಸತ್ಯಗಳ ಅನಾವರಣವಾಗ್ತಿದೆ. ಹೊತ್ತಿ ಉರಿದ ಸ್ಟೇಷನ್, ಹೊತ್ತಿ ಉರಿಯುತ್ತಿರುವ ವಾಹನಗಳು. ಅಬ್ಬಬ್ಬಾ, ಪೊಲೀಸರನ್ನು ಬಿಡದೆ ಅಟ್ಟಹಾಸ. ಗಮನವಿಟ್ಟು ನೋಡಿ, ಇಲ್ಲಿ ಗಲಭೆ ಎಬ್ಬಿಸುತ್ತಿರುವ ಪ್ರತಿಯೊಬ್ಬರ ವಯಸ್ಸು 20 ರಿಂದ 35 ವರ್ಷ. ಕಾನೂನಿಗೆ ಕಿಮ್ಮತ್ತಿಲ್ಲ, ಪೊಲೀಸರಿಗೆ ಹೆದರ್ತಾಗಿಲ್ಲ. ಎಲ್ಲವನ್ನೂ ದಹಿಸಿ ಪರಾರಿಯಾಗಿರೋ ಪುಂಡರಿವರು. ಮರುದಿನ ಪರಿಸ್ಥಿತಿ ಹೇಗಿತ್ತೋ ನೋಡಿ. ಇನ್ನೂ ಘಟನೆ ನಡೆದು 6 ದಿನಗಳೇ ಕಳೆದ್ರು. ಅಂದಿನ ಅವಶೇಷಗಳು ಇಂದಿಗೂ ಈ ಸ್ಥಳದಲ್ಲೇ ಕಾಣಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ನಾವು ನಿಮಗೆ ಹೇಳೋಕೆ ಹೋಗ್ತಾ ಇರುವುದು ಈ ಮಹಾದೊಂಬಿಯ 9 ರಹಸ್ಯಗಳು. ಇದಕ್ಕೆ ಲಿಂಕ್ ಆಗಿರೋ ಅದೊಂದು ಸಂಘಟನೆ. ಏನಿದೋ ನವರಹಸ್ಯ? ಯಾವುದಾ ಸಂಘಟನೆ? ಕಾಣಿಯಾಗ್ತಾ ಇರೋ ಯುವಕರು, ಶಾಸಕರ ಮುಂದೆ ಹೆಂಗಸರೋ ಮಕ್ಕಳ ಕಣ್ಣೀರು, ಪೊಲೀಸರೊಂದಿಗೆ ಗಲಾಟೆ, ಹೀಗೆ ಬೆಚ್ಚಿ ಬೀಳಿಸುವ ಪ್ರತಿಯೊಂದನ್ನು ಎಳೆಯಾಗಿ ವಿವರಿಸುತ್ತೇವೆ. ಬೆಂಗಳೂರಿನ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ FSL ರಿಪೋರ್ಟ್ ರೆಡಿಯಾಗಿದ್ದು, ಇದು ಮತ್ತಷ್ಟು ಸ್ಫೋಟಕ ಸಂಗತಿಗಳನ್ನು ಬಯಲಿಗೆಳೆದಿದೆ. ದಂಗೆ ಅಚಾನಕ್ಕಾಗಿ ನಡೆದಿದ್ದಲ್ಲ, ಬದಲಿಗಿದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು FSL ವರದಿಯಲ್ಲೇ ಬಯಲಾಗಿದೆ. 25 ಲೀಟರ್ ಸೀಮೆ ಎಣ್ಣೆ ತಂದಿದ್ದ ಗಲಭೆಕೋರರು ಯಾರಿಗೋ ಗೊತ್ತಿಲ್ಲದಂತೆ ಬೆಂಕಿ ಹಚ್ಚುವ ಕೆಲಸ ಶುರು ಹಚ್ಕೊಂಡಿದ್ರು ಅನ್ನೋ ಸ್ಫೋಟಕ ಸಂಗತಿ ಅದು. ಪೊಲೀಸ್ ಸ್ಟೇಷನ್ ಮುಂದೆ ಸುಟ್ಟಿದ್ದ ವಾಹನದ ಮೇಲ್ಮೈ ಪರೀಕ್ಷೆಗೆ ತೆಗೆದುಕೊಂಡಿದ್ದ FSL ಟೀಮ್ ಪರೀಕ್ಷೆಯನ್ನ ನಡೆಸಿತ್ತು. ಈ ವೇಳೆ ವಾಹನದ ಮೇಲೆ ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಹಾಕಿರುವುದು ಕನ್ಫರ್ಮ್ ಆಗಿದೆ. ಇನ್ನು ಬೈಕ್ಗಳ ಪೆಟ್ರೋಲ್ ಟ್ಯಾಂಕ್ ಬಿಚ್ಚೋಕೆ ಹರಿತವಾದ ಆಯುಧ ಬಳಕೆ ಮಾಡಿ ಆ ನಂತರ ಬಟ್ಟೆಯಲ್ಲಿ ಅದನ್ನ ಸಂಗ್ರಹಿಸಿ ವಾಹನಕ್ಕೆ ಬೆಂಕಿ ಇಡಲಾಗಿದೆ ಅನ್ನೋದು ಗೊತ್ತಾಗಿದೆ. ಪ್ರಿಯ ವೀಕ್ಷಕರೇ, ಘಟನೆ ನಡೆದ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ವಿಡಿಯೋ ಮತ್ತು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳನ್ನು ಬಂಧಿಸುವ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ. ಇದುವರೆಗೂ 350ಕ್ಕೂ ಹೆಚ್ಚು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಈ ಹಂತದಲ್ಲಿ ಈ ಗಲಭೆಯಲ್ಲಿ ಬರೀ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆಕೋರರು ಮಾತ್ರ ಭಾಗಿಯಾಗಿಲ್ಲ. ಬದಲಿಗೆ ತಣಿಸಂದ್ರ, ಸಂಪಿಗೆ ಹಳ್ಳಿ, ರಾಚೇನಹಳ್ಳಿ ಭಾಗದಿಂದಲೂ ಪುಂಡರ ಗುಂಪು ಬಂದಿದೆ ಅನ್ನೋದು ಗೊತ್ತಾಗಿದೆ. ಇದರ ನಡುವೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕೆಲ ಪುಂಡರು ಮನೆ ಬಾಗಿಲಲ್ಲಿ ಹೆಂಗಸರು ಮಕ್ಕಳನ್ನ ನಿಲ್ಲಿಸುತ್ತಿದ್ರು. ಆದರೆ ಪೊಲೀಸರು ಒಳನುಗ್ಗಿ ಆರೋಪಿಗಳ ಹೆಡೆಮುರಿ ಕಟ್ಟುತ್ತಿದ್ದಾರೆ. ಭಾನುವಾರ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ ಮಹಿಳೆಯರು ತಮ್ಮವರನ್ನ ವಿನಾಕಾರಣ ಅರೆಸ್ಟ್ ಮಾಡಲಾಗಿದೆ, ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಅಲ್ಲಿ ನೆರೆದಿದ್ದವರನ್ನ ಸಮಾಧಾನ ಮಾಡಿ ಕಳುಹಿಸುವುದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು.
ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆಯ ಪುಂಡರು ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಎಂತ ನಾಟಕವಾಡ್ತಿದ್ದಾರೆ ಗೊತ್ತಾ? ದೇವರೇ, ಹೇಳಿ ಕೇಳಿ, ಇದು ಕೊರೋನಾ ಸಂಕಷ್ಟ ಕಾಲ. ಪುಂಡರಿಗೆ ಕೊರೋನಾ ಅಂದ್ರೆ ಪೊಲೀಸರಿಗೂ ಭಯ ಆಗಿದೆ ಅನ್ನೋದು ಗೊತ್ತಾಗಿದೆ. ಇದೇ ಕಾರಣಕ್ಕೆ ಬಂಧಿಸಲು ಬಂದ ಪೊಲೀಸರ ಮುಂದೆ ಕೆಮ್ಮೋದು ಸೀನೋದು ಮಾಡ್ತಿದ್ದಾರೆ. ಸರ್, ನನಗೆ ಕೊರೋನಾ ಆಗಿರಬಹುದು ಅನ್ನೋ ನೆಪವನ್ನು ಹೇಳ್ತಿದ್ದಾರೆ. ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಕ್ಕೆ ಮನೆಗೆ ಹೋದ್ರೆ ಅವರು ಒಂದೊಂದಲ್ಲ ನಾಟಕಾಡ್ತಾ ಇತ್ತು. ಹಲವಾರು ಆರೋಪಿಗಳು ಪೊಲೀಸರ ಮುಂದೆ ಸರ್ ನಮಗೆ ಜ್ವರ ಇದೆ, ಕೆಮ್ಮಿದೆ, ಸೀನ್ ಇದೆ, ನಮಗೆ ಕೋವಿಡ್ ಇರ್ಬೋದು ಅಂತ ನಾಟಕಾಡಕ್ಕೆ ಶುರು ಮಾಡಿದ್ರು. ಇದು ಯಾವುದಕ್ಕೂ ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ಳಿಲ್ಲ. ವಶಕ್ಕೆ ತಗೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ಕರ್ಕೊಬರ್ತಾರೆ. ನಂತರ BBMP ಆರೋಗ್ಯ ಅಧಿಕಾರಿಗಳಿಂದ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಪಾಸಿಟಿವ್ ಇದ್ದರೆ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಕಳಿಸ್ತಾರೆ. ನೆಗೆಟಿವ್ ಬಂದರೆ ಅವರ ಭಾಷೆಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದರ ನಡುವೆ ಮತ್ತೊಂದು ಸಂಕಷ್ಟ. ಅರೆಸ್ಟ್ ಆದವರು ಆವತ್ತು ಮನೆಯಲ್ಲಿರಲೇಗಿಲ್ಲ ಅನ್ನೋ ಕೂಗು, ಕೊತ್ತಂಬರಿ ಸೊಪ್ಪು ತರೋಕೆ ಹೋಗಿದ್ರು ಅನ್ನೋ ಸಬೂಬು. ಕೆಲ ಮಹಿಳೆಯರು ಖುದ್ದು ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಯವರನ್ನ ಭೇಟಿಯಾಗ್ತಿದ್ದಾರೆ. ನನ್ನ ಮಗ ಏನೋ ತಪ್ಪು ಮಾಡಿಲ್ಲ, ಆದರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಕಣ್ಣೀರಿಡ್ತಿದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಕೂಡ ಮಹಿಳೆಯರ ಮನವಿಗೆ ಸ್ಪಂದಿಸಿದ್ದು, ನಿರಪರಾಧಿಗಳನ್ನು ಶಿಕ್ಷಿಸೋಕೆ ಅವಕಾಶ ನೀಡುವುದಿಲ್ಲ ಅಂದಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಡಿರೋ ಕೆಲಸಕ್ಕೆ ಎಲ್ಲರೂ ಕಷ್ಟ ಅನುಭವಿಸೋದು ಬೇಡ ಎನ್ನುತ್ತಿದ್ದಾರೆ. ಇದರ ಜೊತೆಯಲ್ಲಿಯೇ ಇಡೀ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ CBIಗೆ ವಹಿಸುವಂತೆ ಮನವಿ ಮಾಡ್ತಿದ್ದಾರೆ. ಒನ್ಸ್ ಅಗೈನ್ ಇದು ಹೊರಗಿನವರ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಪೊಲೀಸರು ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸಿಕ್ಕ ಸಣ್ಣ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರೆ. ತಮಗೆ ಸಿಕ್ಕ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಮನೆಗೆ ನುಗ್ಗಿ ಪುಂಡರನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಆದರೆ ಮಧ್ಯರಾತ್ರಿಯಲ್ಲಿ ದಾಳಿ ನಡೆಸಿದ್ರು ಪುಂಡರು ಸಿಗುತ್ತಿಲ್ಲ. 10 ಮನೆಗಳಿಗೆ ತೆರಳಿದ್ರೆ ಒಬ್ಬ ಆರೋಪಿ ಸಿಕ್ಕರೆ ಅದೇ ಹೆಚ್ಚು ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುಷ್ಕರ್ಮಿಗಳ ಪತ್ತೆಗಾಗಿ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಲಾಟೆ ಆದ ಸಂದರ್ಭದಲ್ಲಿ ಆ ದುಷ್ಕರ್ಮಿ ಆ ಸ್ಥಳದಲ್ಲಿ ಇದ್ನೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, CCTV ಫುಟೇಜು, ವಿಡಿಯೋ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏಕೆಂದರೆ ನಿರಪರಾಧಿಗಳನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಗಿ. ಅಷ್ಟೇ ಅಲ್ಲ, ಮಾಡಿದ ತಪ್ಪಿಗೆ ಅವ್ರನ್ನೆಲ್ಲನೂ ಕೂಡ ಅರೆಸ್ಟ್ ಮಾಡಲೇಬೇಕು ಅಂತ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಮಾಹಿತಿ ತಿಳಿದ ತಕ್ಷಣ ದುಷ್ಕರ್ಮಿಗಳು ಈಗಾಗಲೇ ಬೆಂಗಳೂರನ್ನು ಬಿಟ್ಟು ತಲೆಬರೆಸ್ಕೊಂಡಿದ್ದಾರೆ. ಮನೆಯಲ್ಲಿ ಹೆಂಗಸರು ಮಕ್ಕಳು ಮಾತ್ರ ಇದ್ದಾರೆ. ಮನೆಗೆ ಹೋಗಿ ಪುಂಡರನ್ನ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ. ಆದರೆ ಬಂಧನ ಭೀತಿಯಿಂದ ಗಲಭೆಕೋರರು ಪರಾರಿಯಾಗಿದ್ದಾರೆ. ಡಿಜೆ ಹಳ್ಳಿ, ಕೆಜಿ ಹಳ್ಳಿಯಲ್ಲಿ 100 ಯುವಕರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಕಾರ್ಯಾಚರಣೆ ನಡೆಸುತ್ತಿರುವ CCB ಪೂರ್ವ ವಿಭಾಗದ ಪೊಲೀಸರಿಗೆ 20 ರಿಂದ 35 ವರ್ಷದ ಯುವಕರು ಕಾಣಿಸ್ತಿಲ್ಲ. ಬೆಂಗಳೂರು ಬಿಟ್ಟು ಇವರೆಲ್ಲ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಎಸ್ಕೇಪ್ ಆಗಿರುವ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಈಗ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಯಲ್ಲಿ ಉಳಿದಿರೋದು ಕೇವಲ ಮಹಿಳೆಯರು ಮತ್ತು ವಯಸ್ಸಾದವರು ಮಾತ್ರ. ಶಿರಾ, ತುಮಕೂರು, ರಾಮನಗರ, ಚಿತ್ರದುರ್ಗ, ಕೋಲಾರ ಹಾಗೂ ಮಂಗಳೂರು ಭಾಗಕ್ಕೆ ಪರಾರಿಯಾಗಿರುವ ಆರೋಪಿಗಳ ಹೆಡೆಮುರಿ ಕಟ್ಟಲು ಪೊಲೀಸರು ಪ್ಲಾನ್ ಮಾಡ್ತಿದ್ದಾರೆ. ಸದ್ಯ ಈಗ ಬಂಧಿತರಿಂದ ಮಾಹಿತಿ ಪಡೆದು ಉಳಿದವರ ಶೋಧ ಕಾರ್ಯ ನಡೆಯುತ್ತಿದೆ. ಅಂದು ಗಲಭೆಗೆ ಹೊರಗಿನಿಂದ ಬಂದವರು ಕುಮ್ಮಕ್ಕು ನೀಡಿದ್ರ. ಮೊದಲೇ ವ್ಯವಸ್ಥಿತವಾಗಿ ತಯಾರಿ ನಡೆಸಿ ಈ ದಂಗೆ ನಡೆಸಲಾಯ್ತಾ? ಫೇಸ್ಬುಕ್ ಪೋಸ್ಟ್ ಬರೀ ನೆಪ ಮಾತ್ರನಾ? ಈ ಎಲ್ಲದರ ಬಗ್ಗೆ ತನಿಖೆ ನಡೆಯುತ್ತಲೇ ಇದೆ. ಅರೆಸ್ಟ್ ಆಗಿದ್ದ ಶಾಸಕರ ಸೋದರಳಿಯ ನವೀನ್ ವಿಚಾರಣೆ ಅಂತ್ಯವಾಗಿದ್ದ ಹಿನ್ನೆಲೆಯಲ್ಲಿ ಸೋಮವಾರ ಈತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದ್ದು ನವೀನ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪ್ರಿಯ ವೀಕ್ಷಕರೇ, ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ದಾಂಧಲೆಗೆ ಕಾರಣವೇನು ಅನ್ನೋ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಹತ್ವದ ಸುಳಿವು ಸಿಕ್ಕಿದೆ. ಈ ಬಗ್ಗೆ TV9ಗೆ ಗುಪ್ತಚರ ಇಲಾಖೆಯ ಮೂಲಗಳೇ ಮಾಹಿತಿ ನೀಡಿದ್ದು ಬೆಂಗಳೂರು ದೊಂಬಿಯ ನವ ರಹಸ್ಯ ಬಯಲಾಗಿದೆ. ಶಾಸಕರ ಮನೆ ಟಾರ್ಗೆಟ್ ಆಗಿದ್ದೇಕೆ ಅನ್ನೋ ಸತ್ಯ ಅನಾವರಣಗೊಂಡಿದೆ. ರಾಜ್ಯ ಸರ್ಕಾರ ಈ ಗಲಾಟೆ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡೋಕ್ಕೆ ತನಿಖಾಧಿಕಾರಿಗಳನ್ನ ನೇಮಕ ಮಾಡಿದೆ. 90 ದಿನಗಳಲ್ಲಿ ವರದಿ ನೀಡುವಂತೆ ಕೂಡ ಅದು ಆದೇಶಿಸಿದೆ. ಇದರ ಮಧ್ಯೆ ಗುಪ್ತಚರ ಇಲಾಖೆ ಕೂಡ ತನಿಖೆ ಮಾಡಿ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 1.
ಈ ಸಂಪೂರ್ಣ ದೊಂಬಿಯ ನೇತೃತ್ವ ವಹಿಸಿರೋದು ಎಸ್ಟಿಪಿಐ ಸಂಘಟನೆ ಅನ್ನೋದು ಗುಪ್ತಚರ ಇಲಾಖೆ ಮಾಹಿತಿಗಳಿಂದ ದೃಢವಾಗಿದೆ. ಅಷ್ಟೇ ಅಲ್ಲ, ಇದುವರೆಗೂ ಅರೆಸ್ಟ್ ಆದ ಬಹುತೇಕರು ಈ ಸಂಘಟನೆಯೊಂದಿಗೆ ಗುರುತಿಸಿಕೊಂಡವರು. ಈ ಹಿಂದೆಯೇ 3 ಬಾರಿ ಇಂಥ ಗಲಭೆಗೆ ಪ್ರಯತ್ನಿಸಿದ್ರು. ಮೊದಲಿಗೆ ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ಮತ್ತು ಪೌರತ್ವ ನೋಂದಣಿ ಕಾಯ್ದೆ ಅನುಷ್ಠಾನದ ವೇಳೆಯಲ್ಲಿ, ಅದಾದ ನಂತರ ರಾಮ ಮಂದಿರ ತೀರ್ಪಿನ ವೇಳೆಯಲ್ಲಿ, ಬಳಿಕ ರಾಮ ಮಂದಿರ ಶಿಲಾನ್ಯಾಸದ ವೇಳೆ ಗಲಭೆಗೆ ಯೋಜನೆ ರೂಪಿಸಲಾಗಿತ್ತು. ಆದ್ರದು ದೇಶ ವಿರೋಧಿ ಹಣೆಪಟ್ಟಿ ಕಟ್ಟೋ ಕಾರಣ ಕೈ ಬಿಡಲಾಗಿತ್ತು. ಕಮ್ಯುನಿಟಿಯಿಂದಲೂ ಅಷ್ಟಾಗಿ ಸಪೋರ್ಟ್ ಸಿಗ್ತಿರಲಿಲ್ಲ. ಇದೇ ಕಾರಣಕ್ಕಾಗಿ ಸಮಯಕ್ಕಾಗಿ ಹೊಂಚು ಹಾಕ್ತಿದ್ರು. ಸದ್ಯ ಫೇಸ್ಬುಕ್ ಪೋಸ್ಟ್ ನೆಪ ಇಟ್ಕೊಂಡು ಈ ಕೃತ್ಯವೆಸಗಿದ್ದಾರೆ ಅಂತ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಅಲ್ಲದೆ ಪುಂಡಾಟ ನಡೆಸಿದ ಪುಂಡರು ಗ್ರೂಪ್ಗಳನ್ನ ಮಾಡಿಕೊಂಡು ಒಬ್ಬರಿಗೊಬ್ಬರು ನಿರಂತರ ಸಂಪರ್ಕದಲ್ಲಿದ್ರು. ಅತಿ ಶೀಘ್ರದಲ್ಲೇ ಎದುರಾಗುವ ಬಿಬಿಎಂಪಿ ಚುನಾವಣೆ. ಈ ಚುನಾವಣೆಯ ಮೀಸಲಾತಿ ವಿಚಾರದಲ್ಲಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ವಿರುದ್ಧ ಕೆಲವರಿಗೆ ಅಸಮಾಧಾನವಿತ್ತು. ಈ ಅಸಮಾಧಾನ ಸ್ಫೋಟಗೊಂಡಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 2. ಪಾಲಿಕೆ ಚುನಾವಣೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಕುಟುಂಬದಿಂದ 3ರನ್ನ ಕಣಕ್ಕಿಳಿಸೋಕೆ ತೆರೆಮರೆಯಲ್ಲಿ ಚಿಂತನೆ ನಡೆದಿತ್ತೋ ಎನ್ನಲಾಗಿದ್ದು, ಇದಕ್ಕೆ ಕೆಲ ನಾಯಕರು ಅಪಸ್ವರ ಎತ್ತಿದ್ರೋ ಎನ್ನಲಾಗ್ತಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 3. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದ ಬಳಿಕ ಶ್ರೀನಿವಾಸ ಮೂರ್ತಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ. ಇದು ಕೂಡ ಸಿಟ್ಟು ಆಸ್ಫೋಟಗೊಳ್ಳೋಕೆ ಕಾರಣ ಎನ್ನಲಾಗ್ತಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 4. ಕಳೆದ 50 ವರ್ಷಗಳಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಕುಟುಂಬ ಪುಲಕೇಶಿ ನಗರ ಕ್ಷೇತ್ರದಲ್ಲಿಯೇ ಬೀಡು ಬಿಟ್ಟಿದೆ. ಹಲವು ಬಾರಿ ಪಾಲಿಕೆ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದೆ. ಇಷ್ಟೆಲ್ಲ ಆದರೂ ಶಾಸಕರು ತೀರಾ ಸಭ್ಯ, ತೀರಾ ಚೌಕಟ್ಟಿನಲ್ಲಿ ಜೀವಿಸೋ ರಾಜಕಾರಣಿಯಾಗಿದ್ರು. ಹೀಗಾಗಿ ಅವರನ್ನ ಸುಲಭವಾಗಿ ಉರುಳಿಸಬಹುದು ಅನ್ನೋ ಕಾರಣಕ್ಕೆ ಈ ಷಡ್ಯಂತ್ರ ರಚಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 5. ಅಖಂಡ ಶ್ರೀನಿವಾಸ ಮೂರ್ತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ವಲಸೆ ಬಂದು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ರು. ಆದರೆ ಕಾಂಗ್ರೆಸ್ ಸೇರ್ಪಡೆಯಾದರೂ ಅಷ್ಟಾಗಿ ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗದೆ ಅಂತರವನ್ನೇ ಕಾಯ್ದುಕೊಂಡಿದ್ರು. ಶಾಸಕ ಜಮೀರ್ ಅಹಮದ್ ಖಾನ್ ಬಂಟನಂತೆ ಓಡಾಡ್ತಿದ್ದು ಅವರ ಮಾತನ್ನ ಮಾತ್ರ ಕೇಳುತ್ತಿದ್ರು ಅನ್ನೋ ಆರೋಪವಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 6. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ 3 ವಾರ್ಡ್ಗಳಲ್ಲಿ ಕುಟುಂಬದ ಸದಸ್ಯರನ್ನ ಕಣಕ್ಕಿಳಿಸಲು ತೆರೆಮರೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದನ್ನ ಅರಿತಿದ್ದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ಅಪಸ್ವರ ಎತ್ತಿದ್ರು ಎನ್ನಲಾಗಿದೆ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 7. ರಾಜ್ಯ ವಿಧಾನಸಭಾ ಚುನಾವಣೆ ಬಳಿಕ ಮೈತ್ರಿ ಸರ್ಕಾರ ಅಧಿಕಾರಕ್ಕೇರಿತ್ತು. ಈ ವೇಳೆಯಲ್ಲಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ಯಾವ ನಾಯಕರ ಸಖ್ಯವನ್ನು ಶ್ರೀನಿವಾಸ ಮೂರ್ತಿ ಬೆಳೆಸಿಕೊಂಡಿರಲಿಲ್ಲ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 8. ಇಷ್ಟು ಮಾತ್ರವಲ್ಲದೆ 2010ರಿಂದ 2015ರವರೆಗೆ ಪಾಲಿಕೆ ಸದಸ್ಯೆಯಾಗಿದ್ದ ಶಾಸಕರ ಪತ್ನಿ ಶೈಲಜಾ ಅವರ ಹಿಡಿತದಲ್ಲಿ ಈಗಲೂ ಇಲ್ಲಿನ ಕೆಲ ವಾರ್ಡ್ಗಳಿವೆ. ಎಸ್ಟಿಪಿಐ ಸೇರಿದಂತೆ ಕೆಲವರು ಈ ವಾರ್ಡ್ನಲ್ಲಿ ಗೆಲ್ಲಲು ಪ್ರಯತ್ನಿಸಿ ಅದರಲ್ಲಿ ವಿಫಲರಾಗಿದ್ರು. ಇದೇ ಕಾರಣಕ್ಕೆ ಈ ದೊಂಬಿ ನಡೆಸಿ ಶಾಸಕರನ್ನ ಬೀಳಿಸುವ ಪ್ರಯತ್ನ ನಡೆಯಿತಾ. ಬೆಂಗಳೂರು ದೊಂಬಿಯ ರಹಸ್ಯ ನಂಬರ್ 9. ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಕುಟುಂಬದಲ್ಲಿ ತಲೆದೂರಿರುವ ಕೆಲ ಸಮಸ್ಯೆಗಳು ಈ ಎಲ್ಲವೂ ಸೇರಿ ದಾಂಧಲೆ ನಡೆದಿದೆ ಎಂಬ ವರದಿಯನ್ನ ರಾಜ್ಯ ಸರ್ಕಾರ ಕಲೆ ಹಾಕಿದೆ. ಹೀಗೆ ಸಾಲು ಸಾಲು ಪ್ರಮುಖ ಮಾಹಿತಿಯನ್ನ ಗುಪ್ತಚರ ಇಲಾಖೆ ಸಂಗ್ರಹಿಸಿದ್ದು ಸರ್ಕಾರಕ್ಕೆ ಕೊಡಲಾಗಿದೆ. ಡಿಜೆ ಹಳ್ಳಿ ದಂಗೆ ಹಿಂದಿದ್ಯೋ ಆ ಭಯಾನಕ ಸಂಘಟನೆಯ ಕರಿನೆರಳು ಅನ್ನೋ ಪ್ರಶ್ನೆಯೂ ಇದೀಗ ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಿದೆ. ನಿಜಕ್ಕೂ ಅದು ದೇಶವಾಸಿಗಳೇ ದಂಗಾಗುವಂತ ನಟೋರಿಯಸ್ ಲಿಂಕ್ ಏನದು? ಬೆಂಗಳೂರಿನ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆಗೆ ಎಸ್ಡಿಪಿಐ ಪ್ರಮುಖ ಕಾರಣ ಅನ್ನೋದು ಗುಪ್ತಚರ ಇಲಾಖೆಯ ಮಾಹಿತಿಯಿಂದ ಗೊತ್ತಾಗಿದೆ. ಆದ್ರೆ ಇದರ ನಡುವೆಯೇ ಮತ್ತೊಂದು ಸಂಚು ಬದಲಾಗಿದೆ. ಅಲ್ ಹಿಂದ್ ಎಂಬ ಸಮಾಜ ಸೇವಾ ಟ್ರಸ್ಟ್ ಜೊತೆ ಸಂಪರ್ಕ ಹೊಂದಿದ್ದ ಒಬ್ಬಾತ ಅರೆಸ್ಟ್ ಆಗಿದ್ದಾನೆ. ಅಲ್ ಹಿಂದ್ ಸಂಘಟನೆ ಐಸಿಸಿ ಸಂಘಟನೆಯೊಂದಿಗೆ ನಂಟು ಹೊಂದಿದ್ದು ಈ ಹಿಂದೆಯೇ ಬಯಲಾಗಿತ್ತು.
ಬೆಂಗಳೂರಿನ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆಗೆ ಸಂಬಂಧಿಸಿದ ತನಿಖೆಯಲ್ಲಿ ಪೊಲೀಸರು ಬ್ಯುಸಿ ಇರುವಾಗಲೇ ಬಯಲಾಗಿದ್ದು ಮತ್ತೊಂದು ಸ್ಫೋಟಕ ವಿಚಾರ. ಗಲಭೆ ಪ್ರಕರಣದಲ್ಲಿ ಮತ್ತೋರ್ವ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದ. ಈತ ಈ ಸಂಪೂರ್ಣ ಗಲಭೆಗೆ ಪ್ರಚೋದಿಸಿದ್ದ, ಕುಮ್ಮಕ್ಕು ನೀಡಿದ್ದ. ಪೊಲೀಸರು ಅರೆಸ್ಟ್ ಮಾಡಿದ್ದ ಸಮಯುದ್ದೀನ್ ಅನ್ನೋ ವ್ಯಕ್ತಿ ಈ ಹಿಂದೆ ನಡೆದ ರುದ್ರೇಶ್ ಕೊಲೆ ಪ್ರಕರಣದ ಆರೋಪಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದ. ಅಷ್ಟೇ ಅಲ್ಲ, ರುದ್ರೇಶ್ ಹತ್ಯೆ ಆರೋಪಿಗಳ ಜೊತೆ ಸಂಬಂಧ ಹೊಂದಿದ್ದ ಅಲ್ ಹಿಂದ್ ಟ್ರಸ್ಟ್ ಜೊತೆ ಈತನಿಗೆ ಸಂಪರ್ಕವಿತ್ತು. ಈ ಟ್ರಸ್ಟ್ನ ಸದಸ್ಯರು ಐಸಿಸ್ ಸಂಘಟನೆ ಜೊತೆ ನಂಟು ಹೊಂದಿದ್ರು. ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾರ್ಯಾಚರಣೆ ವೇಳೆ ಅಲ್ ಹಿಂದ್ ಟ್ರಸ್ಟ್ ಸದಸ್ಯರ ಬಂಧನವಾಗಿತ್ತು. ಈ ಸಮಯುದ್ದೀನ್ 2016ರಿಂದಲೂ ಅಲ್ ಹಿಂದ್ ಸಂಘಟನೆ ಸದಸ್ಯರೊಂದಿಗೆ ಸಂಪರ್ಕದಲ್ಲಿದ್ದ. ಈತನ ಬಂಧನ ಇದೀಗ ಈ ಗಲಭೆ ಪ್ರಕರಣವನ್ನ ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತಿದೆ. ಸದ್ಯ ಸಮಯುದ್ದೀನ್ ವಶಕ್ಕೆ ಪಡೆದ ಸಿಸಿಬಿ ಪೊಲೀಸರು ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಕೆಜಿ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಕೆ ವಾಜಿದ್ ಪಾಷಾ. ಈತ ಕರ್ನಾಟಕ ಟಿಪ್ಪು ಟೈಗರ್ ಅಲ್ಫತ್ ಟ್ರಸ್ಟ್ ಅಧ್ಯಕ್ಷ. ಕಳೆದ ಕೆಲ ದಿನಗಳ ಹಿಂದೆ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕಾಣೆಯಾಗಿದ್ದಾರೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ. ಈ ಬಗ್ಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಬೆಂಬಲಿಗರು ದೂರು ನೀಡಿದ್ರು. ದೂರಿನ ಬಳಿಕ ಠಾಣೆಗೆ ಕರೆಸಿ ರಾಜಿ ಮಾಡಿಸಿ ಕಳುಹಿಸಲಾಗಿತ್ತು. ಮೊನ್ನೆ ನವೀನ್ ವಿರುದ್ಧ ದೂರು ನೀಡಿದ್ದ ತಂಡದೊಂದಿಗೆ ಈತನೋ ಇದ್ದ. ದೂರಿನ ಬಳಿಕ ನೆರೆದಿದ್ದ ಜನರನ್ನ ಪ್ರಚೋದಿಸಿದ್ದ. ಈತನ ಅಣತಿಯಂತೆ ದುಷ್ಕರ್ಮಿಗಳು ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡಿದ್ರು. ಗಲಭೆಯ ದಿನ ನವೀನ್ ವಿರುದ್ಧ ದೂರು ನೀಡಲಿಕ್ಕೆ ಅಂತ ಬಂದಿದ್ದಂತಹ ತಂಡದ ಜೊತೆ ಈ ವಾಜಿದ್ ಕೂಡ ಬಂದಿದ್ದ. ಈ ವೇಳೆ ದೂರು ಬಳಿಕ ಪೊಲೀಸರ ವಿರುದ್ಧವೇ ಆತ ವಾಗ್ವಾದಕ್ಕಿಳಿದಿದ್ದ. ನವೀನನ್ನ ಬಂಧಿಸಲಿಕ್ಕೆ 2 ಗಂಟೆ ಯಾಕೆ ಬೇಕು, ನಮ್ಮವನಾದರೆ ಕೇವಲ 5 ಸೆಕೆಂಡ್ನಲ್ಲಿ ಬಂಧಿಸ್ತೀರಾ ಅಂತ ಕೂಗಾಡಿದ್ದ. ಆದರೆ ಈ ನಡುವೆ ಆತನ ಜೊತೆ ಬಂದಿದ್ದಂತಹ ನೂರಾರು ಜನ ಆತನ ಅಣತೆಯಂತೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯನ್ನೇ ಧ್ವಂಸಗೊಳಿಸಿದ್ರು. ಗಲಭೆ ನಡೆದಿದ್ದ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಕಾವಲ್ ಬೈರಸಂದ್ರ ಸುತ್ತಮುತ್ತ ನಿಷೇಧಾಜ್ಞೆ ಮುಂದುವರೆಸಲಾಗಿದೆ. 4 ದಿನ ನಿಷೇಧಾಜ್ಞೆ ಮುಂದುವರೆಸಿ ನಗರ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಕೆಜಿ ಹಳ್ಳಿ ಡಿಜೆ ಹಳ್ಳಿ ಸುತ್ತಮುತ್ತಲಿನ ಏರಿಯಾಗಳ ಯುವಕರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಕೆಲವರು ಸಂಬಂಧಿಕರ ಮನೆಯಲ್ಲೇ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ. ಪರ ಊರುಗಳಿಗೆ ತೆರಳಿರುವಂತಹ ಆರೋಪಿಗಳ ಶೋಧ ಕಾರ್ಯ ಕೂಡ ಬಿರುಸಿನಿಂದ ನಡೆದಿದೆ. ಈ ನಡುವೆ ಅರೆಸ್ಟ್ ಆದ ಆರೋಪಿಗಳಿಂದಲೇ ಮಾಹಿತಿಗಳನ್ನು ಹೆಕ್ಕಿ ಉಳಿದವರ ಎಡೆಮುರಿ ಕಟ್ಟೋದು ಪೊಲೀಸರ ಪ್ಲಾನ್ ಆಗಿದೆ. ಪ್ರಿಯ ವೀಕ್ಷಕರೇ, ಇನ್ನು ಅರೆಸ್ಟ್ ಆದವರಿಗೆ ಕಾದಿದೆ ನೋಡಿ ಮಾರಿ ಹಬ್ಬ. ಡಿಜೆ ಹಳ್ಳಿ ಹಾಗೂ ಕೆಜಿ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಆರೋಪಿಗಳ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸದ್ಯ ಬಂಧಿತರಾಗಿರುವ 300ಕ್ಕೂ ಹೆಚ್ಚು ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಪಟ್ಟಿ ತೆರೆಯಲು ನಿರ್ಧರಿಸಲಾಗಿದ್ದು, ಈ ಕುರಿತು ಪೊಲೀಸರ ತಂಡ ಪರಿಶೀಲನೆ ನಡೆಸಲಾಗಿದೆ. ಒಟ್ನಲ್ಲಿ ಪುಂಡರ ಪುಂಡಾಟಿಕೆ ಅಟ್ಟಹಾಸ ಪ್ರಕರಣ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ತನಿಖೆ ಸಂಪೂರ್ಣವಾದ ನಂತರ ಇನ್ಯಾವ ಆಂಗಲ್ ತೆರೆದುಕೊಳ್ಳಲಿದೆಯೋ, ಅಟ್ಟಹಾಸ ಮಾಡಿದವರಿಗೆ ಇದೀಗ ಸಂಕಷ್ಟ, ಮಾಡಿದ್ದುಣ್ಣೋ ಮಹಾರಾಯ. ಇದು ಇವತ್ತಿನ ವಾರೆಂಟ್. ಇನ್ನಷ್ಟು ಅಪರಾಧ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಬಿ ಅಲರ್ಟ್.